ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಪ್ರಚಲಿತ, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಸುಮಾರು 2022ರಲ್ಲಿ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳತಕ್ಕಂಥದ್ದನ್ನು ನಾನು ಘೋಷಣೆ ಮಾಡಿದ್ದೆ. ಆ ಘೋಷಣೆ ಮಾಡತಕ್ಕಂಥ ಸಂದರ್ಭದೊಳಗೆ 2 ವಿಚಾರಗಳನ್ನು ನಾನು ಇಟ್ಕೊಂಡಿದ್ದೆ. ಒಂದು, ಜಂಗಮರಾಗಿರಬೇಕು. 2, ನನ್ನ ಯಾವುದೇ ರಕ್ತ ಸಂಬಂಧ ಇಲ್ಲ, ಹತ್ತಿರದ ರಕ್ತ ಸಂಬಂಧ ಇಲ್ಲ ಅನ್ನೋಂಥದ್ದನ್ನು ಆ ನಿಟ್ಟಿನೊಳಗೆ ನಾನಿವತ್ತು ಅಂಥ ಒಂದು ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಉತ್ತರಾಧಿಕಾರಿಗಳನ್ನ ಬಹುಭಾಗ ಭಕ್ತರೆಲ್ಲರೂ ಕೂಡ ಭಾಳಷ್ಟು ಒಪ್ಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ, ಸಂತೋಷಪಟ್ಟಿದ್ದಾರೆ, ಖುಷಿಪಟ್ಟಿದ್ದಾರೆ. ಅಂಥ ಒಬ್ಬ ಉತ್ತರಾಧಿಕಾರಿಗಳನ್ನು ಶ್ರೀಮಠಕ್ಕೆ ನಾವು ಬರಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆಯೇ ಕರ್ಕೊಂಬರೋಕ್ಕೆ ಬರಲ್ಲ. ಹೀಗಾಗಿ ಅವರನ್ನು ಉತ್ಸವದ ಮುಖಾಂತರ ಶ್ರೀಮಠಕ್ಕೆ ಬರಮಾಡಿಕೊಳ್ಳೋದು ಅಂತಂದರೆ ಪುರಪ್ರವೇಶ ಅಂತ. ಆ ಪುರಪ್ರವೇಶದ ಕಾರ್ಯಕ್ರಮವನ್ನು ಆಗಸ್ಟ್ 13 ತಾಂಬಾದಿಂದ ಅವರನ್ನು ಸಾರೋಟ ಲೋಕಗಳಿಗೆ ಕರ್ಕೊಂಡು ಬಂದು ಕುಂಭಮೇಳ, ಬಾಜಿ, ಭಜಂತ್ರಿ ಎಲ್ಲ ಮಠಕ್ಕೆ ಕರ್ಕೊಂಡ್ಬಂದು ಆಮೇಲೆ ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ತೇವೆ. ಆ ವೇದಿಕೆಯಲ್ಲಿ ನಾಡಿನ ಹಲವಾರು ಮಠಾಧೀಶರು ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಮಠಾಧೀಶರ ಪೂಜ್ಯರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ನನ್ನ ಒಂದು ತರ್ಕದ ಪ್ರಕಾರ ಆ ಕಾರ್ಯಕ್ರಮದಲ್ಲಿ 30,000ರಿಂದ 40,000 ಜನಸಂಖ್ಯೆ ಸೇರುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆ 40,000 ಸೇರ್ತಕ್ಕಂಥ ಜನರಿಗೆ ನಾವು ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಈಗಾಗಲೇ ತಯಾರು ಮಾಡ್ಕೊಳ್ತಕ್ಕಂಥ ನಿಟ್ಟಿನೊಳಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಹೀಗೆ ಇದು ಕಾರ್ಯಕ್ರಮ ಬಹಳಷ್ಟು ಸುವರ್ಣಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಬಂತಾಳದ ಇತಿಹಾಸದೊಳಗೆ ಆ ಕಾರ್ಯಕ್ರಮ ಇವತ್ತು ಹೆಂಗೆ ನಡೀತೈತೆ ಅಂತ ಕೇಳಿದ್ರೆ ನಮ್ಮ ಭಕ್ತ ಸ್ತೋಮದಲ್ಲಿ ಸಂಭ್ರಮ ಮನೆ ಮಾಡಿಬಿಟ್ಟೈತೆ. ಯಾವ ರೀತಿ ಪಟ್ಟಾಭಿಷೇಕದೊಳಗೆ ನಾವು ಕಾಣ್ತಾ ಇದ್ದೀವಿ ಸಂಭ್ರಮ, ಅಂಥ ಸಂಭ್ರಮ ಇವತ್ತು ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಪುರಪ್ರವೇಶದ ಈ ಒಂದು ಶುಭ ಸಂದರ್ಭದೊಳಗೆ ಆ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ನಮ್ಮ ಭಕ್ತ ಸ್ತೋಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯದಿಂದ ನಮ್ಮ ಭಕ್ತರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ಭಾಳ ವೈಭವಪೂರಿತವಾಗಿರ್ತಕ್ಕಂಥ ಕಾರ್ಯಕ್ರಮ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ವೈಭವನಕ್ಕಿಂತಲೂ ಭಕ್ತಿಪೂರ್ವಕವಾಗಿರ್ತಕ್ಕಂಥ, ಭಕ್ತಿಯಿಂದ ಕೂಡಿರ್ತಕ್ಕಂಥದ್ದು, ಶ್ರದ್ಧೆಯಿಂದ ಕೂಡಿರುವಂಥ ಕಾರ್ಯಕ್ರಮ. ಈಗಾಗಲೇ ಅದರ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡವು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಆ ಒಂದು ಕಾರ್ಯಕ್ರಮ ತಮ್ಮೆಲ್ಲ ನಮ್ಮ ಭಕ್ತ ಸ್ತೋಮಕ್ಕೆ ತಲುಪಲಿ. ಜೊತೆಗೆ ಈ ಮುಖಾಂತರವಾಗಿ ಆ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ನಮ್ಮ ಅಭಿಮಾನಿ ಭಕ್ತ ಸ್ತೋಮ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿನಿಯೋಗಿಸ್ಕೊಳ್ತಾ ಇದ್ದೇನೆ.